ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫಿರೋಸ್ ಕನ್ನಡ. ನಾನು ನಿಮ್ಮ ಕನ್ನಡಿಗ ಶಶಿ ಜಪಾನಿಂದ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಇವಾಗ ಈ ವಿಡಿಯೋದಲ್ಲಿ, ಈ ವಿಲಾಗ್ದಲ್ಲಿ ಏನಂದರೆ, ಒಂದು ಸೂಪರ್ ಮಾರ್ಕೆಟ್ ಹೋಗೋಣ. ಸೂಪರ್ ಮಾರ್ಕೆಟು ಈಗ ನನ್ನ ಹೋಟೆಲಿಂದ ಒಂದು 5 ಕಿಲೋಮೀಟ್ರ್ ದೂರ ಇದೆ ಅಂತೆ. ಬನ್ನಿ ಹೋಗೋಣ, ಒಳಗಡೆ ಹೇಗಿರುತ್ತೆ ಎಲ್ಲ ಮತ್ತು ನೋಡೋಣ, ಶಾಪಿಂಗ್ ಮಾಡೋಣ. ಶಾಪಿಂಗ್ ಮಾಡಿಕೊಂಡು ನನ್ನ ಸೈಕಲ್ ಇದೆಯಲ್ಲ, ಈ ಸೈಕಲ್ ಬಾಸ್ಕೆಟಲ್ಲಿ ಎಲ್ಲ ಐಟಮ್ಸ್ ತೊಗೊಂಬರೋಣ. ಅಯ್ಯೋ 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 ಚೆನ್ನಾಗಿದೆ ರೀ. ಡೌನ್ ಹಿಲ್ ಮುಂದೆ ಸುಮ್ಮನೆ ಹಂಗೆ ಹೋಗೋಂಗಿಲ್ಲ, ಅಲ್ಲಿ ರೋಡ್ ಕ್ರಾಸಿಂಗ್ ಇದೆ, ಸ್ಟಾಪ್ ಮಾಡಬೇಕು ನಾವು. ಸರಿ, ಅದು ಹಲೋದ್ ಮೇಲೆ ಸಿಗ್ತೀನಿ ಸ್ನೇಹಿತರೆ. ಶಾಪಿಂಗ್ ಪ್ಲಾಜಾ ಇಲ್ಲಿ ದೂರ ಯಾರೊಬ್ರು ಟಾಟಾ ಮಾಡ್ತಿದ್ದಾರೆ ನೋಡಿ. ಅವ್ರೇನು ಟಾಟಾ ಮಾಡ್ತೀರಿ ಎಲ್ರಿಗೂ. ಹಿಂದೆ ಹೋಗೋಣ ಬನ್ನಿ. ಈ ಬ್ರಿಡ್ಜ್ ಮೇಲೆ ಹೋಗೋಣ. ಈಗ ನಾವು ಬ್ರಿಡ್ಜ್ ಮೇಲೆ ಹೋಗಬೇಕು. ಬ್ರಿಡ್ಜ್ ಮೇಲೆ ಹೋಗೋಣ ಬನ್ನಿ. ವಾ, ಏನು ರೀ, ಇಲ್ಲಿ ಇಟಾಕೋ ಪಬ್ಲಿಕ್ ಲೈಬ್ರರಿ ಅಂತ ಬೋರ್ಡ್ ಹಾಕಿದ್ದಾರೆ. ಕಾಣ್ತಾ ಇದೆ ನಿಮಗೆ, ಈಗ ಕಾಣುತ್ತೆ ನೋಡಿ, ಇಟಾಕೋ ಪಬ್ಲಿಕ್ ಲೈಬ್ರರಿ ಅಂತ. ಇದು ಅದೇನಪ್ಪ, ಇಲ್ಲಿ ಚಿಕ್ಕ ಚಿಕ್ಕದು ಹಂಚಿನ ಮನೆ ಥರ ಕಾಣ್ತಾ ಇದೆ ನನಗೆ. ನೋಡಿ, ಈ ಮೇನ್ ರೋಡಿಂದ ಬಂದೆ ನಾನು. ಆ್ಯಕ್ಚುಲಿ ಸೈಕಲ್ ತೊಗೊಂಡು ಬರೋಂಗಿಲ್ಲ, ಧೈರ್ಯ ಮಾಡಿ ಬಂದುಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಕೆಲವು ಸಲ ರಿಸ್ಕು. ನೆಕ್ಸ್ಟ್ ಟೈಮ್ ಬರಲ್ಲ ಗುರು, ಯಾಕಂದರೆ ಇಸ್ ನಾಟ್ ರೆಕಮೆಂಡೆಡ್ ಸೈಕಲಲ್ಲಿ ಬಂದರೆ. ನಮ್ಮ ಫ್ರೆಂಡ್ ಕಾರಲ್ಲೇ ಬರಬೇಕು. ನೋಡಿ, ಈ ರೋಡಲ್ಲಿ, ಈ ಮೇನ್ ರೋಡಿಂದ ಬಂದೆ ನಾನು. ಇಲ್ಲಿ ರೋಡ್ ಕ್ರಾಸ್ ಮಾಡಬೇಕು, ಬಟ್ ಅದು ಕ್ರಾಸ್ ಮಾಡೋಂಗಿಲ್ಲ. ಬ್ರಿಡ್ಜ್ ಮೇಲಿಂದ ನಾವು ರೋಡ್ ಕ್ರಾಸ್ ಮಾಡಬೇಕು. ನೋಡಿ, ಎಲ್ಲ ಸೋಲಾರ್ ಪ್ಯಾನಲ್ಸ್ ಆಗಿಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಫುಲ್ಲು ಸೋಲಾರ್ ಪ್ಯಾನಲ್ಸ್ ಕಾಣ್ತಿದೆ ನಿಮಗೆ. ಬನ್ನಿ, ಅದೇ ಲೂಲು ಶಾಪಿಂಗ್ ಮಾಲ್ ಅಂತ ಇದೆ, ಅಲ್ಲಿ ಹೋಗೋಣ. ಲೂಲು ಅಲ್ಲ, ಏನಿದು ಲೂಲಾಲ ಏನೋ ಇದೆ ಶಾಪಿಂಗ್ ಪ್ಲಾಜಾ ಅಂತೆ. ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೆ, ಸ್ವಲ್ಪ ರೇಟ್ ಕಡಿಮೆ ಇದೆ. ಇವತ್ತು ಹೋಗೋಣ ಬನ್ನಿ. ಪಾಪರ್ ಅವಾಗ ಬಿಸಿಲಲ್ಲಿ ಅವಾಗಿಂದ ಸೂಟ್ ಹಾಕ್ಕೊಂಡು ಕೈಗೆ ಹಾಕ್ಕೊಂಡು ಎಲ್ರಿಗೂ ವೆಲ್ಕಮ್ ಮಾಡ್ತಾಯಿದ್ದಾರೆ. ಏನಕ್ಕಂತ ಗೊತ್ತಾಗ್ತಾಯಿಲ್ಲ. ಏನೋ ವೆಲ್ಕಮ್ ಅಂತ ಏನೋ ಹೇಳ್ತಾಯಿದ್ದಾರೆ. ಪಾಪ ಅವ್ರ ಬಿಸಿಲಲ್ಲಿ ಕೈ ಮಾಡಿ 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 ಮುಖ ಕೆಂಪಾಗ್ಬಿಟ್ಟಿದೆ. ನಾವ್ರ ಕರ್ರಗಾಗ್ಬಿಡೋದು, ಅವ್ರು ಕೆಂಪಾಗ್ಬಿಟ್ಟಿದ್ದಾರೆ ನೋಡಿ. ಅವಾಗಿಂದ ಅವ್ರ ಬಿಸಿಲಲ್ಲಿ ಎಲ್ಲರೂ ಟಾಟಾ ಮಾಡ್ತಿದ್ದಾರೆ. ಇಲ್ಲಿಂದ ಹೋಗೋರಿಗೆ ಟಾಟಾ ಮಾಡ್ತಿದ್ದಾರೆ, ಅಲ್ಲಿಂದ ಬರೋರಿಗೆ ಬನ್ನಿ 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 ಹೋಗು ಅಂತ ಹೇಳ್ತಿದ್ದಾರೆ. ಅವರು ಮತ್ತೆ ನನಗೆ ಹಾಯ್ ಅಂತ ಹೇಳ್ತಾರೆ. ಬಂತು, ಬನ್ನಿ 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 ಹೋಗೋಣ. ಸಿಗ್ನಲ್ ಬಿತ್ತು. ಬನ್ನಿ, ಶಾಪಿಂಗ್ ಪ್ಲಾಜಾ ಸಖತ್ ಚೆನ್ನಾಗಿದೆ, ಥರ ಇಂಟ್ರೆಸ್ಟಿಂಗ್ ಇದೆ. ಸೈಕಲ್ ಇಲ್ಲಿ ಪಾರ್ಕ್ ಮಾಡಿ ಹುಡುಕ್ಬೇಕೀಗ. ತುಂಬ ಜನ ಬರ್ತಾರೆ ಇಲ್ಲಿ. ಇದು ಅರೈವ್ಡ್ ಟು ಡೆಸ್ಟಿನೇಷನ್ ಅಂತ ಹೇಳ್ತಾಯಿದೆ ನೋಡಿ. ಇಲ್ಲೊಬ್ರು ಯಾರೋ ನಿಂತ್ಕೊಂಡಿದ್ದಾರೆ, ಪ್ರತಿಯೊಂದು ಮೂಲೆಯಲ್ಲಿ ನಿಂತ್ಕೊಂಡಿದ್ದಾರೆ ಜನ. ಬನ್ನಿ ಸ್ನೇಹಿತರೆ, ಇಲ್ಲಿ ಮುಗಿದೆ. ಹಂಗೆ ಪೆಟ್ರೋಲ್ ಪ್ರೈಸ್ ನೋಡ್ಕೊಂಬಿಡಿ. ಜಪಾನ್ದು ಪೆಟ್ರೋಲ್ ಪ್ರೈಸ್ ಎಷ್ಟಿದೆ? 159, 170, 147 ಪರ್ ಲೀಟರ್. ಏನಕ್ಕಂದರೆ ಇಷ್ಟು ಕಡಿಮೆ ಇದೆ ಅಂದರೆ ಇಲ್ಲಿ ಗೋರ್ಮೆಂಟು ಸಬ್ಸಿಡಿ ಕೊಡುತ್ತೆ ಅವ್ರಿಗೆ. ಬನ್ನಿ, ಸಂಕಿ ಅಂತಿದೆಯಲ್ಲ, ಇದೆ ಸಂಕಿ ಶಾಪಿಂಗ್ ಮಾಲ್ ಅಂತೆ. ಬನ್ನಿ ಹೋಗೋಣ. ಇಲ್ಲಿ ಎಲ್ಲರೂ ಬೈಕಲ್ಲಿ ಬಂದರೆ ನಾನು ಒಬ್ಬನೇ ಸೈಕಲಲ್ಲಿ ಬರ್ತಾ ಇರೋದು. ಎಲ್ಲಿಯಪ್ಪ ಸೈಕಲ್? ಅಲ್ಲಿ ಮುಂದೆ ಇದೆ ಸೈಕಲ್. ಹೆಂಗಿದೆ ನೋಡಿ ಈ ಶಾಪಿಂಗ್ ಪ್ಲಾಜಲ್ಲಿ ಏನೇನಿದೆ. ಸೈಕಲ್ ಅಂಗಡಿನ ಸೈಕಲ್ ಪಾರ್ಕಿಂಗ? ಇಲ್ಲಿ ಸೈಕಲ್ ಪಾರ್ಕಿಂಗ ಅಂಗಡಿನ ಗೊತ್ತಾಗ್ತಾ ಇರೋದು. ಇದೇನಿದು? ಚಿಕ್ಕ ಮಕ್ಕಳದೇನಿದೆ ಇಲ್ಲಿ.
ಇಲ್ಲಿ ಬೇಡಪ್ಪ, ಇಲ್ಲಿಂದ ಹೋಗ್ಬೇಕು ಒಳಗಡೆ. ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಎಂಟ್ರಿ ಆಗಬೇಕು. ಕರೆಕ್ಟ್, ಬನ್ನಿ. ಮತ್ತೆ ಲಾಕ್ ಮಾಡಿ ಒಳಗಡೆ ಹೋಗೋಣ. ಫೋನ್ GPS ಹಂಗೆ ಅವನೇ ಇದೆ. ಮತ್ತೆ ಒಂದು 5 ಕಿಲೋಮೀಟ್ರ್ ಸೈಕಲ್ ಹೊಡೆದೆ. ಈ ಶಾಪಿಂಗ್ ಮಾಲಲ್ಲಿ ಬನ್ನಿ, ಎಲ್ಲ ಹೆಂಗೆ ಈ ಯೋಗ ಇದೆ ಇಲ್ಲಿ. ನೋಡಿ, ವೆಂಡಿಂಗ್ ಮಷಿನ್ ಚೀಪ್ ಇರುತ್ತೆ ಐಟಮ್ಸು. ಇದನ್ನ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಜೊತೆ ಬಂದಿದ್ದು ನಾನು. ಕರೆಕ್ಟ್, ನೋಡಿ ಎಲ್ಲ ಸೀನಿಯರ್ಸ್ ಹಿಡಿದೇನೆ. ಎಷ್ಟು ಜನ ಇದ್ದಾರೆ ಇಲ್ಲಿ? ತುಂಬ ಜನ ಇದ್ದಾರಲ್ಲ ಇಲ್ಲಿ. ನಾನು ಹಣ್ಣು ತೊಗೋಬೇಕು, ಆ್ಯಪಲ್. ಆ್ಯಪ್ ತೊಗೊಳ್ಳಿ. ಚೆರ್ರಿ ಫ್ರೂಟ್ ಸಕ್ಕತ್ತಾಗಿದೆ ಅಂತೇಳಿ ಚೆರ್ರಿ ಫ್ರೂಟ್ಸ್ ತೊಗೊಂಡು ಬನ್ನಿ. ಸ್ಟ್ರಾಬೆರಿ ಚೆರ್ರಿ ಅಂತ ನೋಡಿ. ಹಾಗೆ ಸ್ಟ್ರಾಬೆರಿ ಇತ್ತಲ್ಲ, ಸ್ಟ್ರಾಬೆರಿ ನೋಡಿ ಹೆಂಗಿದೆ. ದ್ರಾಕ್ಷಿ ಹಣ್ಣು ಅಲ್ಲಿ ಯಾವನ್ನ ಒಂದು ಹಣ್ಣು ತೊಗೊಳ್ಳೋಣ. ಒಂದು ಸೌತೆಕಾಯಿಗೆ 35 ಯೆನ್. ಒಂದು ಸೌತೆಕಾಯಿಗೆ 35 ಯೆನ್ ಇದೆ ಅಲ್ಲಿ. ನೋಡಿ, ಎಲ್ಲ ಅಜ್ಜಿಗಳೇ. ಇಲ್ಲಿದೆ ನೋಡಿ, ಗೆಣಸು ಸಕಲಾಗಿರುತ್ತೆ ಅವ್ರದ್ದು. ಬಟ್ ಇದು ಬೇಡ ನನಗೆ, ಪರ್ಪಲ್ ಕಲರ್ ಬೇಕಾಗಿತ್ತು. ಇದು ಬೇಡ ಬಿಡು ನನಗೆ. ಇನ್ನೊಂದು ಇಟ್ಕೊಳ್ಳೋಣ. ಅಲ್ಲ, ಮನೆಯಲ್ಲಿದೆ ಬೇಡ. ಪರ್ಪಲ್ ಕಲರ್ ಸಿಕ್ಕರೆ ತೊಗೊಳ್ಳೋಣ, ಇಲ್ಲವರೇ ಇಲ್ಲ. ಮೀನ ಮಾತ್ರ ಸಕ್ಕತ್ತಾಗಿರುತ್ತೆ ಗುರು. ಇಲ್ಲಿ ಫಿಶ್ ಮಾತ್ರ ಸಖತ್ ಫ್ರೆಶ್ ಆಗಿರುತ್ತೆ. ಕ್ಲೀನಾಗಿ ಕಟ್ ಮಾಡಿಟ್ಟಿರ್ತಾರೆ ನೋಡಿ. ಟೂನಾ ಫಿಶ್ಶು ಸಕ್ಕತ್ತಾಗಿರುತ್ತೆ ಇಲ್ಲಿ. ಮೀನ ಫ್ರೆಶ್ ಮೀನ ತೋರಿಸ್ತೇನೆ ಬನ್ನಿ ಇಲ್ಲಿ. ಇದು ತವಾ ಫ್ರೈ ಮಾಡ್ಕೊಂಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಇದು ಸೂಪರಾಗಿರುತ್ತೆ. ಎಷ್ಟೊಂದು ಮೀನಿದೆ ನೋಡಿ ಇಲ್ಲಿ. ಮೊಟ್ಟೆ ಒಂದು ತೊಗೋಬೇಕಾಯ್ತು ನಾನು. ಮೊಟ್ಟೆ ಅಲ್ಲಿಟ್ಟಿದ್ದಾರೆ. ಮೊಟ್ಟೆ ಸಿಕ್ಕಾಪಟ್ಟೆ ದೊಡ್ಡ ಶಾಪಿಂಗ್ ಮಾಲ್ ಅಂತೆ. ಎಲ್ಲ ಅಜ್ಜಿ ಅಂದರೆ ಜಾಸ್ತಿ ಇಲ್ಲಿರೋದು. ಅಜ್ಜಿಗಳೇ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಈ ಕಡೆ ತಗೊಂಡು ಬನ್ನಿ. ಇಲ್ಲಿಟ್ಟಿದಾರಲ್ಲ ಮೊಟ್ಟೆ. ಬೇಕಾಗಿತ್ತು. ಥ್ಯಾಂಕ್ ಯು. ಕೊಡು.
4 ಪ್ಯಾಕೆಟ್ ಮೊಟ್ಟೆ ತೊಗೊಂಡೆ. ಊಟ ನೋಡಿ, ರಾತ್ರಿ ಊಟ ನೋಡಿ. ಎಲ್ಲ ನೂಡಲ್ಸ್ ಎಲ್ಲ ಇದೆ ಈ ಥರ ಇದು ಮೈಕ್ರೋವೇವ್ ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ನೋದು. ಫ್ರೆಶ್ ಆಗಿರುತ್ತೆ, ಏನು ಹಾಳಾಗಲ್ಲ. ಒಳ್ಳೆ ಕ್ವಾಲಿಟಿ ಬರಲಿ, ಏನೇ ತಿಂದರೆ ಒಳ್ಳೆ ಕ್ವಾಲಿಟಿ ಇರುತ್ತೆ. ರೈಸ್ ಫಿಶ್ ಫ್ರೈ. ಎರಡು ಫ್ರೈ ತಗೊಂಡು ಇದು ಒನಿಗರ ಅಂತೆ. ಒನಿಗರ ಇದೊಂದು 2 ಇಟ್ಕೊಂಡ್ಬಿಡೋಣ. ಸಾಕು ಬನ್ನಿ. ಮತ್ತು ಇಲ್ಲಿ ಪುಡಿಂಗ್ ಗಿಡಿಂಗ್ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಪುಡಿಂಗ್ ಗಿಡಿಂಗು. ಇದು ಪರವಾಗಿಲ್ಲ, ಚೆನ್ನಾಗಿದೆ. ಒಂದು ಫಿಶ್ ಇದೆ, ರೈಸ್ ಇದೆ 330. ಬಟ್ ನಾನು ಫಿಶ್ಶೇ ತೊಗೊಂಡಿದ್ದು, ರೈಸ್ ಬೇಡ ನನಗೆ. ನೆಟ್ಟೇನಿದು ಸ್ಟ್ರಾಬೆರಿ ನೆಟ್ಟೆ ಒಂದು ಇಟ್ಕೊಳ್ಳೋಣ, ಚೆನ್ನಾಗಿದೆ. ತೊಗೊಂಡು ಬನ್ನಿ.大きい方ですか？大きい方4円でしてただいます。はい、
はい、お願いしますね。1円お返しです。ありがとうございました。いらっしゃいませ。お願いします。ನಾಲ್ಕೇನು ಒಂದು ಪ್ಲಾಸ್ಟಿಕ್ ಅವ್ರಿಗೆ. $2236円頂戴いたします。 2236. 2000. これです。ಅವ್ರಿಗೆ ಕೊಟ್ಟರೆ ಕರೆಕ್ಟಾಗಿ ತೊಗೊಂಡ್ಬಿಡ್ತಾರೆ. 2506円お預かりいたします。270円お返しです。ありがとうございました。いらっしゃいませ。ಇದೇನು ಹಿಡಿಕಿಲ್ಲರು ಇದಕ್ಕೆ. ಜೊತೆ ನಾವೇ ಹಾಕೋಬೇಕಾ. ಇಲ್ಲಿ ಮುಗಿತು. ಇಲ್ಲೊಂದು ಯಾವುದೋ ಒಂದು ಶಾಪಿಂಗ್ ಮಾಲ್ ಇದೆ. ಸುಮ್ಮನೆ ಇದು ಮೆಡಿಕಲ್ ಶಾಪ್ ಅಂತಿದು. ಇದೆಲ್ಲ ಮೆಡಿಕಲ್ ಶಾಪ್. ಇಲ್ಲಿ ಮುಂದೆ ಹೋದರೆ ಒಂದು ಸೂಪರ್ ಮಾರ್ಕೆಟ್ ಇದೆ. ಅಲ್ಲೇನು ಹೋಗೋದು ಬೇಡ, ಸುಸ್ತಾಗ್ಬಿಟ್ಟಿದ್ದೀನಿ. ಬನ್ನಿ ಹೋಗೋಣ ಇಷ್ಟೇ. ಇದೇನು ಬೇಕ್ರಿನ ಏನಿದು? ಬೇಕ್ರಿ ಥರ ಕಾಣ್ತದೆ. ಬೇಕ್ರಿ ಅಂತೂ ಅಲ್ಲ. ಪುಡಿಂಗ್ ಗಿಡಿಂಗ್ ಮಾಡ್ತಾಯಿದ್ದಾರೆ ಅಷ್ಟೇ. ಅಷ್ಟೇ ಸ್ನೇಹಿತರೆ, ಬನ್ನಿ. ಇದೊಂದು ಕುಡಿಯೋಣ. ಹೇಗೆ ಕುಡಿಬೇಕು, ಹೇಗೆ ಓಪನ್ ಮಾಡಬೇಕು ಗೊತ್ತೇ ಅಲ್ಲ. ಈ ಸೈಕಲಲ್ಲಿದೆ. ಇವ್ರ್ಯಾರೋ ಜಾಪನೀಸ್ ಥರ ಕಾಣ್ತಾರೆ. ಅಲ್ಲಿ ತುಂಬ ವೈಟ್ನಾಮೀಸರು ಜಾಸ್ತಿ ಇದ್ದಾರೆ ಅಂತೇಳಿ. ವೈಟ್ನಾಮೀಸು, ನೇಪಾಳಿ, ಶ್ರೀಲಂಕಾ ಅವ್ರದ್ದು ಜಾಸ್ತಿ ಇದ್ದಾರೆ ಅಂತೇಳಿ ಫಾರಿನರ್ಸಲ್ಲಿ. ಇಂಡಿಯನ್ ತುಂಬ ಕಡಿಮೆ. ಅಯ್ಯೋ ಬಿದ್ದೋಗ್ಬಾರ್ದು. ಪರ್ಫೆಕ್ಟ್ ಆಯ್ತು ನೋಡಿ. ಹೆಂಗೆ ಅಯ್ಯೋ ಬಿದ್ದೋಗ್ಬಿಡ್ತು. ಪ್ಲಾಸ್ಟಿಕ್ ಎಲ್ಲಿ ಬೇಕಲ್ಲಿ ಬಿಸಾಗೋಂಗಿಲ್ಲ. ಕ್ಲೀನಾಗಿ ಪಾಕೆಟ್ ಇಟ್ಕೊಂಬಿಡೋಣ. ನೋಡಿ ಹೆಂಗೆ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಸೈಕಲಲ್ಲಿ. ಸಕ್ಕತ್ತಾಗಿದೆ ಗುರು. ಇದು ತುಂಬ ಚೆನ್ನಾಗಿದೆ. ಅಮೇಜಿಂಗ್ ಟೇಸ್ಟ್ ಇದು. ಓಕೆ ಸ್ನೇಹಿತರೆ, ಇಷ್ಟೇ ಒಂದು ಚಿಕ್ಕದು ಸೂಪರ್ ಮಾರ್ಕೆಟ್ ಯಾವ ಥರ ಇರುತ್ತೆ ಅನ್ನೋದು ನಿಮಗೊಂದು ಐಡಿಯಾ ಬರಲಿ ಅಂತ ಒಂದು ಶಾಪಿಂಗ್ ಮಾಡಿದೆ. ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಕೇಳಿ, ನಾನೇ ಆನ್ಸರ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.